ರಾಜ್ಕೋಟ್ನ ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಮೈದಾನ ಇಂದು ಇತಿಹಾಸಕ್ಕೆ ಸಾಕ್ಷಿಯಾಗುತ್ತಿದೆ. ನ್ಯೂಜಿಲೆಂಡ್ ನಾಯಕ ಟಾಸ್ ಗೆದ್ದು ಭಾರತವನ್ನು ಬ್ಯಾಟಿಂಗ್ಗೆ ಆಹ್ವಾನಿಸಿದಾಗ ಅವರು ಈ ಮಟ್ಟದ ದಾಳಿಯನ್ನು ನಿರೀಕ್ಷಿಸಿರಲಿಲ್ಲ. ಕ್ರೀಸ್ಗೆ ಬಂದ ರೋಹಿತ್ ಶರ್ಮಾ ಮೊದಲ ಎಸೆತದಿಂದಲೇ ಆಕ್ರಮಣಕಾರಿ ಆಟಕ್ಕೆ ಮುಂದಾದರು. ಮೈಕಲ್ ಬ್ರೇಸ್ವೆಲ್ ಎಸೆದ ಇನ್ನಿಂಗ್ಸ್ನ ಮೊದಲ ಓವರ್ನಲ್ಲಿ ರೋಹಿತ್ ಸತತ 2 ಸಿಕ್ಸರ್ ಮತ್ತು ಬೌಂಡರಿಗಳ ಮೂಲಕ 28 ರನ್ ಲೂಟಿ ಮಾಡಿದರು. ಕೇವಲ 13 ಎಸೆತಗಳಲ್ಲಿ ಅರ್ಧಶತಕ ಪೂರೈಸಿದ ಹಿಟ್ ಮ್ಯಾನ್ ಮೈದಾನದ ನಗದರ ಮೂಲೆ ಮೂಲೆಗೂ ಚೆಂಡನ್ನು ಅಟ್ಟಿದರು. ರೋಹಿತ್ 81 ರನ್ ಗಳಿಸಿ ಔಟಾಗುವಷ್ಟರಲ್ಲಿ ಭಾರತದ ಮೊತ್ತ ರಾಕೆಟ್ ವೇಗದಲ್ಲಿ ಏರಿತ್ತು. ಇನ್ನೊಂದೆಡೆ ವಿರಾಟ್ ಕೊಹ್ಲಿ ಅವರ ಬ್ಯಾಟ್ನಿಂದ ರನ್ಗಳ ಸುನಾಮಿಯೇ ಎದ್ದಿತು. ಮಿಚೆಲ್ ಸ್ಯಾಂಟ್ನರ್ ಅವರ ಸ್ಪಿನ್ ಜಾಲವನ್ನು ಪುಡಿಪುಡಿ ಮಾಡಿದ ಕೊಹ್ಲಿ ಎಕ್ಸ್ಟ್ರಾ ಕವರ್ ಮೇಲೆ ಬಾರಿಸಿದ ಆ 178 ಮೀಟರ್ಗಳ ದೈತ್ಯ ಸಿಕ್ಸರ್ ಪಂದ್ಯದ ಹೈಲೈಟ್ ಆಗಿತ್ತು. ಕೊಹ್ಲಿ ಕೇವಲ ಬೌಂಡರಿಗಳ ಮೇಲೆ ಅವಲಂಬಿತರಾಗದೆ ಓಟದ ಮೂಲಕವೂ ಒತ್ತಡ ಹೇರಿದರು. ಅವರ ಆಟದಲ್ಲಿ ಇಂದು ಹಳೆಯ ವಿಂಟೇಜ್ ಕೊಹ್ಲಿ ಕಂಡುಬಂದರು. ಪ್ರತಿಯೊಂದು ಎಸೆತವನ್ನು ಅತ್ಯಂತ ಚಾಕಚಕ್ಯತೆಯಿಂದ ಎದುರಿಸಿದ ಅವರು 72 ರನ್ಗಳ ಅಜೇಯ ಇನ್ನಿಂಗ್ಸ್ ಆಡುತ್ತಾ ಶತಕದ ಸಮೀಪದಲ್ಲಿದ್ದಾರೆ. ರೋಹಿತ್ ಔಟಾದ ನಂತರ ಕ್ರೀಸ್ಗೆ ಬಂದ ನಾಯಕ ಶುಭಮನ್ ಗಿಲ್ ತಾನು ಕೂಡ ಕಡಿಮೆ ಇಲ್ಲ ಎಂಬಂತೆ ಅಬ್ಬರಿಸಿದರು. ರಚಿನ್ ರವೀಂದ್ರ ಅವರ ಒಂದೇ ಓವರ್ನಲ್ಲಿ ಸತತ 3 ಸಿಕ್ಸರ್ ಸಿಡಿಸುವ ಮೂಲಕ ಗಿಲ್ ಮೈದಾನದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಸಿದರು. ಕೇವಲ 7 ಓವರ್ಗಳಲ್ಲಿ 21 ರನ್ಗಳ ಬ್ಯಾಟರ್ಗಳ ದಬ್ಬಾರ್ ಹೇಗಿರಬಹುದು ಎಂದು ಊಹಿಸಿ. ನ್ಯೂಜಿಲೆಂಡ್ ಬೌಲರ್ಗಳು ಎಲ್ಲಿ ಚೆಂಡು ಹಾಕಬೇಕಿದೆ ತಲೆ ಮೇಲೆ ಕೈ ಹೊತ್ತಿದ್ದಾರೆ. ರಾಜ್ಕೋಟ್ ಮೈದಾನದಲ್ಲಿ ಸೇರಿರುವ ಸಾವಿರಾರು ಅಭಿಮಾನಿಗಳಿಗೆ ಇಂದು ರನ್ಗಳ ರಸದೌತಣ ಸಿಕ್ಕಿದೆ. ಭಾರತ ತಂಡ ಇಂದು 400 ರನ್ಗಳ ಗಡಿ ದಾಟುವುದು ಬಹುತೇಕ ಖಚಿತವಾಗಿದೆ. ವಿಶೇಷ ಅಂಕಿಅಂಶಗಳು: ರೋಹಿತ್ ಶರ್ಮಾ 13 ಎಸೆತಗಳಲ್ಲಿ 50 ರನ್, ಒಟ್ಟು 81 ರನ್, 10 ಸಿಕ್ಸರ್. ವಿರಾಟ್ ಕೊಹ್ಲಿ 72 ನಕ್ಷತ್ರ ಚಿಹ್ನೆ ರನ್, 6 ಸಿಕ್ಸರ್, 5 ಫೋರ್. ಶುಭಮನ್ ಗಿಲ್ 18 ನಕ್ಷತ್ರ ಚಿಹ್ನೆ ರನ್, ಕೇವಲ ಸಿಕ್ಸರ್ಗಳ ಮೂಲಕ. ಭಾರತದ ರನ್ ರೇಟ್ ಪ್ರತಿ ಓವರ್ಗೆ ಅಂದಾಜು 24.4 ರನ್.